ಇದು ನಂದು ಯೂಟ್ಯೂಬ್ ವಿಡಿಯೋ. ನಂಗೆ ಗೊತ್ತಿಲ್ಲ, ನಾನು ಯೂಟ್ಯೂಬ್ಗೋಸ್ಕರ ಇದುವರೆಗೂ ಮಾಡಿರಲಿಲ್ಲ, ಇವತ್ತೇ ಮಾಡ್ತಿರೋದು. ಆದರೂ ಇದು ನೆನ್ನೆದು ವಿಡಿಯೋ. ಸೊ ನೆನ್ನೆ ಕ್ಲಾಸಸ್ ಇತ್ತು. ಕ್ಲಾಸಸ್ ಏನಿಲ್ಲ, ಜಸ್ಟ್ ಸೆಮಿನಾರ್ಸ್ ಮತ್ತು ವೈವಾ ಅದೆಲ್ಲ ಮಾಡ್ತಾಯಿದ್ರು. ಸ್ಟೂಡೆಂಟ್ಸ್ ಎಲ್ಲ ಟೀಚರ್ಸ್ ಹತ್ರ ಬೇಡ್ಕೋತಾಯಿದ್ರು ಮಾರ್ಕ್ಸಿಗೋಸ್ಕರ, ಜಗಳ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ಕುಂದೇಶ್ವರ ಜಾತ್ರೆ ಇತ್ತು, ಅದಕ್ಕಂತ ಹೋಗಬೇಕಂತ ನಾವು ಅಲ್ಲಿಂದ ಕಾಲೇಜಿಂದ ಹೊರಡಿದ್ದು. ಅಲ್ಲಿಂದ ಆದಮೇಲೆ ನಾವು ಆಟೋ ಇಟ್ಕೊಂಡು ಇದಕ್ಕೆ ಬಸ್ ತನಕ ಹೋದ್ವಿ. ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ, ನಮ್ಮ ಕೈಯಿಂದ ಆಗಲ್ಲಪ್ಪ. ಅದಕ್ಕೆ ಬಸ್ ಇಟ್ಕೊಂಡು ಹೋದ್ವಿ. ಆಮೇಲೆ ಬಸ್ ಬರೋ ತನಕ ನಾವು ಬಸ್ ಸ್ಟ್ಯಾಂಡಲ್ಲಿ ಕೂತು ಇದೆಲ್ಲ ಕಿತಾಪತಿ ಮಾಡ್ತಾಯಿದ್ವಿ. ಎಲ್ಲ ನಮಗೆ ನೋಡ್ತಾಯಿದ್ರು. ಆಮೇಲೆ ಬಸ್ ಇಟ್ಕೊಂಡು ನಾವು ಕುಂದಾಪುರ ಹೋದ್ವಿ. ಕುಂದಾಪುರದಿಂದ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾವು ಊಟ ಮಾಡಿಲ್ಲ ಅಂತ. ತುಂಬ ಜೋರು ಹಸಿವು ಆಗ್ತಿತ್ತು. ಆಮೇಲೆ ಎಮ್ ಕೆಫೆ ಅಂತ ಒಂದು ಕೆಫೆ ಇತ್ತಲ್ಲಿ, ಚೆನ್ನಾಗಿತ್ತು. ಅಲ್ಲೋಗಿ ಊಟ ಮಾಡಿದ್ವಿ. ಊಟಕ್ಕೆ ನಾವು ಒಬ್ಬೊಬ್ಬರು ಒಂದೊಂದು ಹೇಳಿದ್ವಿ. ನಂಗೆ ನಿಜವಾಗ್ಲೂ ನೆನಪಿಲ್ಲ ಯಾವುದಂತ. ನಾವು ಎಷ್ಟು ಜನ ಇದ್ವಿ ನೋಡಿ. ಇದೇ ಎಮ್ ಕೆಫೆ ಅಂತ ಕುಂದಾಪುರದಲ್ಲಿತ್ತು. ಚೆನ್ನಾಗಿತ್ತು ಫುಡ್ಡೆಲ್ಲ. ನಾನು ಬಿರಿಯಾನಿ ತರಿಸಿದ್ದೆ, ದಮ್ ಬಿರಿಯಾನಿ. ಮತ್ತು ನನ್ನ ಫ್ರೆಂಡ್ಸೆಲ್ಲ ಅವರೆಲ್ಲ ಪಿಜ್ಜಾ ಎಲ್ಲ ತರಿಸಿದ್ರು. ಮಧ್ಯಾಹ್ನ ಯಾರು ಪಿಜ್ಜಾ ತಿಂತಾರೆ ಅಂತ ನಂಗೆ ತರಿಸಿಲ್ಲ. ಆಮೇಲೆ ಕೇಕೆಲ್ಲ ತರಿಸಿ, ಡೆಸರ್ಟ್ ಒಂದು ಬೇಕೇ ಬೇಕಲ್ಲ, ಕೇಕ್ ತರಿಸಿ ಅದು ತಿಂದು ಅದಾದಮೇಲೆ ಜಾತ್ರೆಗಂತ ಹೊರಡಿದ್ವಿ ನಾವು. ಅಲ್ಲೆಲ್ಲ ಎಷ್ಟು ಕ್ಯೂಟ್ ಎಲ್ಲ ಇತ್ತು. ಮಕ್ಳಿಗೆ ಆಡೋಕ್ಕಂತೂ ಅಯ್ಯೋ ದೇವ, ಹೇಳೋದೇ ಬೇಡ, ಅಷ್ಟೊಂದು ಐಟಮ್ಸ್ ಇತ್ತು. ಅಲ್ಲಿ ಎಲ್ಲ ಎಷ್ಟು ಚೀಪು, 10 ರೂಪೀಸ್ 20 ರೂಪೀಸಿಗೆಲ್ಲ ಎಲ್ಲ ಐಟಮ್ ಸಿಗ್ತಿತ್ತು. ನಾವು ಬಂದಿದ್ದು ಆಡೋಕ್ಕಂತ, ಬಟ್ ಅಲ್ಲಿ ಗೇಮ್ ಸ್ಟಾರ್ಟ್ ಆಗಿರಲಿಲ್ಲ. ಸ್ಯಾಡ್. ಅದಾದಮೇಲೆ ನಾವು ಅಲ್ಲಿಂದ ವಾಪಸ್ ಬಂದ್ವಿ. ವಾಪಸ್ ಬರ್ತಾ ಅಂಗಡಿ ಎಲ್ಲ ನೋಡಿದ್ವಿ. ನಾನೇನು ಜಾಸ್ತಿ ತೊಗೊಂಡಿಲ್ಲ, ಬಟ್ ಸ್ವಲ್ಪ ತೊಗೊಂಡು ಇದು ಕಾಸ್ಟ್ಯೂಮ್ ಹಾಕಿದ್ದು ಎಷ್ಟು ಕ್ಯೂಟಾಗಿತ್ತು. ಅದಾದಮೇಲೆ ಸ್ನ್ಯಾಕ್ಸ್ ಎಲ್ಲ ತಿಂದು ಅಲ್ಲಿಂದ ಆಮೇಲೆ ಹೊರಡಿದ್ದು. ಬರ್ತಾ ಬಸ್ಸಲ್ಲೇ ಬಂದಿದ್ದು ನಾವು. ಬಸ್ಸಲ್ಲಿ ಬಂದು ಸಂತೆಕಟ್ಟೆ ಇಳಿದು ಅಲ್ಲಿಂದ ನಮ್ಮ ಮನೆಗೆ ಬಂದೆ. ತುಂಬ ಮಳೆನೂ ಬರ್ತಿತ್ತು, ನಾನು ಫುಲ್ ನೆಂದೋಗಿದ್ದೆ. ಅದಾದಮೇಲೆ ಮನೆಗೆ ಬಂದೆ ಅಷ್ಟೇ. ಗೈಸ್, ಲವ್ ಯು, ಬಾಯ್ ಬಾಯ್.